ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಅನೇಕರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಹಾಗೆ ನೂತನ ಸಚಿವರಾಗಿ ಮಾಧುಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಭೈರತಿ ಬಸವರಾಜ್, ಬಿಸಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಜೊತೆ ಒಂದು ನಿಮಿಷ. ನಮ್ಮ ಜೊತೆ ಈಗ ನೂತನ ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರಿದ್ದಾರೆ. ಮಾಧುಸ್ವಾಮಿ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮಾಧುಸ್ವಾಮಿ ಅವರೇ, ಎಲ್ಲ ಒಂದು ಕಡೆ ಮಾಧುಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ನಾನು ಮಂತ್ರಿ ಆಗಲಿಕ್ಕೆ ಲಾಬಿ ಮಾಡಿದವನಲ್ಲ. ಮುಖ್ಯಮಂತ್ರಿ ಆಗಬೇಕು ಬಿಡಬೇಕು ಅನ್ನೋ ಚಿಂತನೆ ನನಗೆ ಬಂದಿರಲಿಲ್ಲ. ಜನ ಮಾತಾಡೋರು, ನಾನು ಹೂಂತು ಅನ್ನಲಿಲ್ಲ, ಹೂಂತಲು ಅಂದಿಲ್ಲ, ನನ್ನ ಪಾಡಿಗೆ ನಾನಿದ್ದೆ. ಬಟ್ ಜನರಿಗೆಲ್ಲ ಒಂದು ಕಡೆ ತಮ್ಮನ್ನು ಮುಖ್ಯಮಂತ್ರಿ ಆಗಿ ನೋಡೋ ಆಸೆ ಇತ್ತು ಅನ್ಸುತ್ತೆ. ಅದು ಅವರಿಟ್ಟಿರೋ ವಿಶ್ವಾಸ, ಪ್ರೀತಿ, ನಾನು ಅವ್ರಿಗೆ ಆಭಾರಿಯಾಗಿದ್ದೀನಿ. ಜೆ.ಸಿ. ಮಾಧುಸ್ವಾಮಿ ಸದನದಲ್ಲಿದ್ದರೆ ವಿಪಕ್ಷಗಳನ್ನು ಕೂಡ ಯಾವುದೇ ಮುಲಾಜಿಲ್ದಲೇ ಎದುರಿಸುವಂಥ ಶಕ್ತಿ ಇರ್ತಕ್ಕಂಥ. ಹಾಗಾಗಿ ಮತ್ತೆ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಕಾನೂನು ಮತ್ತು ಸಂಸದೀಯ ಖಾತೆಯನ್ನು ಕೊಟ್ಟರೆ ಸಂತೋಷ ಆಗುತ್ತಾ? ಬೊಮ್ಮಾಯಿ ಅವರಿಗೆ ನನಗೆ ಬಹಳ ವರ್ಷದ ಸ್ನೇಹ. ನಮಗಿರೋ ಆಸಕ್ತಿ, ನಮಗಿರೋ ಕೆಪಾಸಿಟಿನ ಗುರುತಿಸಿ ಅವ್ರು ಯಾವ ಖಾತೆ ಕೊಡ್ತಾರೋ ಅದನ್ನು ನಾನು ನಿಭಾಯಿಸ್ತೀನಿ. ಮಾಧುಸ್ವಾಮಿ ಅವರ ಕನಸಿನ ಖಾತೆ ಅದು ಚಿಕ್ಕದಾದರೂ ಕೂಡ ಸಣ್ಣ ನೀರಾವರಿ. ಮತ್ತೆ ಸಣ್ಣ ನೀರಾವರಿನ ಕೇಳ್ತೀರಾ? ನಾನು ಹಾಗೆ ಏನೂ ಕೇಳೋದಿಲ್ಲ. ಅವ್ರು ಯಾವುದು ಕೊಡ್ತಾರೆ ಅದು ಮಾಡ್ತೀನಿ. ಜೆ.ಸಿ. ಮಾಧುಸ್ವಾಮಿ ಅವರೇ, ಈ ಸರ್ಕಾರ ಸವಾಲಿನ ಸರ್ಕಾರ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಒಬ್ಬರು ಇಳಿದ್ರು ಮತ್ತೊಬ್ಬರು ಬಂದರು. ಭಾಳಷ್ಟು ಮರ್ಜಿಗೆ ಒಳಗಾಗಬೇಕಾಗಿರೋದು ಕೂಡ ವಿಪಕ್ಷಗಳ ಆರೋಪ. ಒಂದು ಕಡೆ ಹೈಕಮಾಂಡ್, ಒಂದು ಕಡೆ ಸಂಘ ಪರಿವಾರ, ಮೂಲ, ವಲಸಿಗ, ಈ ಎಲ್ಲದರ ನಡುವೆ ಸರ್ ಈ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ಸುತ್ತಾ? ನಮ್ಮಲ್ಲಿ ಏನೇ ಚರ್ಚೆಗಳಾಗಿದ್ದರೂ, ಏನೇ ಗೊಂದಲಗಳಾಗಿದ್ದರೂ ಪಕ್ಷನ ಒಡೆಯುವಂಥ ಕೆಲಸ, ಪಕ್ಷದ ವಿರುದ್ಧವಾಗಿ ಹೋಗುವಂಥ ಕೆಲಸ ಈ ಪಕ್ಷದಲ್ಲಿ ಈವರೆಗೆ ಆಗಿಲ್ಲ. ಹಾಗಾಗಿ ಸಂಘಟನೆ ಆಗಿರೋ ಈ ಪಕ್ಷದಲ್ಲಿ ಶಕ್ತಿ ಬಲವರ್ಧನೆ ಆಗತ್ತೆ. ಚರ್ಚೆಗಳು ಎಲ್ಲ ಪಕ್ಷದಲ್ಲಿದ್ದಾಗೆ ನಿಲ್ಲಿರುತ್ತೆ. ಆದರೆ ಚರ್ಚೆಯಿಂದ ನಾವು ಅಂತ್ಯನ ಏನು ಮಾಡ್ತೀವಿ ಅದನ್ನು ಒಳ್ಳೇದು ಮಾಡ್ತೀವಿ ಬಿಟ್ಟು ಕೆಟ್ಟದಾಗಿ ಹೋಗಿ ಪಕ್ಷ ಹೊಡೆದು ಸ್ಟೇಜಿಗೆ ತರೋದಿಲ್ಲ. ಸರ್ ಕೊನೆಯದಾಗಿ ಸರ್, ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವ್ರ ಬಗ್ಗೆ ಒಂದು ಮಾತು. ನಮ್ಮ ನಾಯಕರು ನಮ್ಮನ್ನೆಲ್ಲ ಗುರುತಿಸಿ ಮಂತ್ರಿ ಮಾಡಿದ್ದಾರೆ. ಅವರ ಶ್ರಮದ ಫಲವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ BJP ಸರ್ಕಾರನ ರಚನೆ ಮಾಡಿದ್ದೀವಿ. ನಾವೆಲ್ಲ ಅವ್ರಿಗೆ ಆಭಾರಿಯಾಗಿರ್ತೀವಿ. ಸರ್ಕಾರಕ್ಕೆ ಅವರಿಂದ ಯಾವುದೇ ಥ್ರೆಟ್ ಇಲ್ಲ. ವಿಪಕ್ಷಗಳು ಹೇಳ್ತಿರೋದು, ನಾನಲ್ಲ ಇದು. ಅವರೇ ಬೆಳೆಸಿರೋ ಶಿಶುನ ಅವರು ಕೆಡಿಸ್ತಾರೆ ಅಂತ ನಾನು ಭಾವಿಸಿಲ್ಲ. ಥ್ಯಾಂಕ್ ಯು ಸರ್. ಇವಿಷ್ಟು ಜೆ.ಸಿ. ಮಾಧುಸ್ವಾಮಿ ಅವರ ಅಭಿಪ್ರಾಯ. ಒಟ್ಟಾರೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ವಿಚಾರದಲ್ಲಿ ಅವರೇ ಬೆಳೆಸಿರುವಂಥ ಶಿಶು ಅದನ್ನು ಕೆಡಿಸ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿಲ್ಲ ಎಂಬ ಮಾತನ್ನು ಸೂಕ್ಷ್ಮವಾಗಿ ಹೇಳುವ ಮುಖಾಂತರ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರು ಈ ಸರ್ಕಾರಕ್ಕೆ ತೊಂದರೆ ಕೊಡಲ್ಲ ಎಂಬ ಮಾತನ್ನು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ. ರಾಜಭವನದಿಂದ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಬಿಜೆಪಿಯ ಕಲರ್ಫುಲ್ ರಾಜಕಾರಣಿ ನೂತನ ಸಚಿವ ಬಿ.ಸಿ. ಪಾಟೀಲ್ ರವರಿದ್ದಾರೆ. ಬಿ.ಸಿ. ಪಾಟೀಲ್ ರವರೇ, ಇವತ್ತು ಕಲರ್ ಆಗಿ ಬಂದಿದ್ದೀರಾ? ಕಲರ್ ಏನಿಲ್ಲ, ಇದು ಟ್ರೆಡಿಷನಲ್ ಡ್ರೆಸ್ ಮತ್ತು ಪ್ರಮಾಣ ವಚನ, ಹಾಗಾಗಿ ಸ್ವಲ್ಪ ವಿಭಿನ್ನವಾಗಿರಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ. ತಾವು ಕೃಷಿ ಖಾತೆಯನ್ನು ಈ ಹಿಂದಿನ ಸರ್ಕಾರದಲ್ಲಿ ನಿಭಾಯಿಸಿದ್ರಿ. ಹಾಗಾಗಿ ಅದೇ ಖಾತೆ ಕೊಟ್ಟರೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ಸುತ್ತಾ? ಖಂಡಿತವಾಗಿ ಅದೇ ಖಾತೆ ಕೊಟ್ಟರೆ, ಈಗಾಗಲೇ ಅದ್ರ ಬಗ್ಗೆ ನನಗೆ 1.5 ವರ್ಷದಿಂದ ಅನುಭವ ಇದೆ. ಆ ಖಾತೆ ಕೊಟ್ಟರೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಬಿಟ್ಟು ಮುಖ್ಯಮಂತ್ರಿಗಳು ಬೇರೆ ಖಾತೆ ಕೊಡಬೇಕು ಅಂತ ಹೇಳಿದ್ರೆ ಯಾವ ಖಾತೆ ಕೊಟ್ಟರು ಕೂಡ ಮಾಡ್ತೀನಿ. ಈ ಸಚಿವ ಸ್ಥಾನ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಈ ಅಂದರೆ ಬೇರೆ ಪಕ್ಷದಿಂದ ಬಂದರೆ ನಿಮ್ಮನ್ನು ವಲಸಿಗರು ಅಂತ ಕರೀತಾರೆ, ಆಯಿತಾ? ವಲಸಿಗರಿಗೆ ಅನ್ಯಾಯ ಆಗುತ್ತೆ ಎಂಬ ಮಾತು ಕೇಳಿ ಬಂದಿತ್ತು. ಕೊನೆಗೂ ಕೂಡ ನಿಮ್ಮ ಎಲ್ಲ ಒಂದು ಕಡೆ ನಿಮ್ಮ ದುಗುಡ ದೂರ ಆಯಿತಾ? ನಮಗೆಲ್ಲೂ ದುಗುಡನೂ ಇರಲಿಲ್ಲ, ಆತಂಕನೂ ಇರಲಿಲ್ಲ. ನಾವು ಯಾರೂ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ, ಬೆಂಗಳೂರಲ್ಲೇ ಇದ್ವಿ. ಇವತ್ತು ಫೋನ್ ಬಂದ ಮೇಲೆ ಬಂದು ನೇರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ. ಸರ್, ನಿಮ್ಮ ಜೊತೆ ಬಂದಂಥ ಆರ್ ಶಂಕರ್ನ ಕೈ ಬಿಟ್ಟಿದ್ದಾರೆ, ಶ್ರೀಮಂತ ಪಾಟೀಲ್ ಕೈ ಬಿಟ್ಟಿದ್ದಾರೆ. ಇನ್ನೂ 4-5 ಸ್ಥಾನ ಖಾಲಿ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ ಅನ್ನೋಂಥ ಭರವಸೆ ಇದೆ. ಸರ್, ಈ ಸರ್ಕಾರ ಯಾವ ಮರ್ಜಿಗೂ ಒಳಗಾಗಲ್ವಾ? ಯಾಕಂತ ಹೇಳಿದ್ರೆ ಈಗಾಗಲೇ ವಿಪಕ್ಷಗಳು ಬಿ.ಎಸ್. ಯಡಿಯೂರಪ್ಪನ ಮರ್ಜಿಗೆ ಒಳಗಾಗುತ್ತೆ ಅಂತ ಹೇಳ್ತಾರೆ. ವಿಪಕ್ಷದವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಇನ್ನೇನು ಉದ್ಯೋಗ ಇದೆ? ಟೀಕೆ ಮಾಡೋಕ್ಕಾಗಿ ಅವ್ರು ಇರೋದು. ಅದು ನಾವು ಆಡಳಿತ ನೋಡಿ ಮಾಡಬೇಕು. ಇನ್ನೂ ಮದುವೆ ಆಗ್ತಿದ್ದಂಗೆ ಮಕ್ಕಳು ಹಿಂಗೆ ಹಾಕವಂತ ಹೇಳ್ದಂಗೆ ಆಯ್ತು ಅವ್ರು ಹೇಳೋದು. ಇನ್ನು ಈಗ ಆಡಳಿತ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಇವತ್ತಾಗ್ತಾ ಇದೆ. ಕಾದು ನೋಡಿ ಟೀಕೆ ಮಾಡಲಿ. ಆ ಟೀಕೆ ಮಾಡುವಂಥ ಅಂಶಗಳಿದ್ದರೆ ಅದು ಬಿಟ್ಟು ಅನಾವಶ್ಯಕವಾಗಿ ಟೀಕೆ ಮಾಡಬೇಕು ಅಂತೇಳಿ ಟೀಕೆ ಮಾಡಿದರೆ ಅದು ಸರಿಯಲ್ಲ. ಬಿ.ಸಿ. ಪಾಟೀಲ್ ಅವರೇ, ಕೃಷಿ ಖಾತೆ ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತೀರಿ ಎಂಬ ನಂಬಿಕೆ ಇದೆ ಮತ್ತು ಮುಖ್ಯಮಂತ್ರಿಗಳ ಬಳಿ ಕೂಡ ತಾವು ಅಪೇಕ್ಷೆ ಮಾಡ್ತೀರಾ? ನಾನೇನು ಅಪೇಕ್ಷೆ ಮಾಡೋದಿಲ್ಲ. ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತೀನಿ. ಇವಿಷ್ಟು ಬಿ.ಸಿ. ಪಾಟೀಲ್ ಅವರ ಅಭಿಪ್ರಾಯ. ಯಡಿಯೂರಪ್ಪನವರ ಮರ್ಜಿಗೆ ಸರ್ಕಾರ ಇರಲ್ಲ, ಇದು ವಿಪಕ್ಷಗಳ ಆರೋಪ ಅನ್ನೋ ಮುಖಾಂತರ ಕೃಷಿ ಖಾತೆಯನ್ನು ಕೊಟ್ಟರೆ ನನಗೆ ನಿಭಾಯಿಸಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅದೇ ಖಾತೆ ನಿಭಾಯಿಸ್ತಿದೆ ಎಂಬ ಮಾತನ್ನು ಕೂಡ ಹೇಳಿದರು. ರಾಜಭವನದಿಂದ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಇದೀಗ ನೂತನ ಸಚಿವ ಭೈರತಿ ಬಸವರಾಜ್ ಇದ್ದಾರೆ. ಭೈರತಿ ಬಸವರಾಜ್ ಅವರು, ತಮಗೆ ಯಾವ ಖಾತೆ ಕೊಟ್ಟರೆ ನಿಭಾಯಿಸ್ತೀರಾ? ಯಾಕಂದ್ರೆ ಈ ಹಿಂದೆ ನಗರಾಭಿವೃದ್ಧಿ ಖಾತೆಯನ್ನು ಮಾಡಿದಂಥವ್ರು. ನಿಮ್ಗೆ ಗೊತ್ತಿದ್ದಂಗೆ ನಗರಾಭಿವೃದ್ಧಿ ಇಲಾಖೆ ಖಾತೆಯನ್ನು ಕೊಟ್ಟಿದ್ದರು. ಸಮರ್ಥವಾಗಿ ನಿಭಾಯಿಸೋ ಮಾಡೋಂಥ ಕೆಲಸ ಮಾಡಿದ್ದೀನಿ ಕಳೆದ 1 ವರ್ಷದಲ್ಲಿ.
ಈಗ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅದನ್ನೇ ಮುಂದುವರಿಸುವಂತಂದರೆ ಮುಂದುವರಿಸ್ಲಿ, ಇಲ್ಲ ಬೇರೆ ಏನು ಜವಾಬ್ದಾರಿ ಕೊಡ್ತೀನಿ ಅಂದರೆ ಕೂಡ ಸಂತೋಷ. ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಪ್ರಾಮಾಣಿಕವಾಗಿ ಈ ರಾಜ್ಯದ ಜನತೆಗೆ ತಲುಪುವಂಥ ಕೆಲಸವನ್ನು ಪ್ರಾಮಾಣಿಕ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಜೊತೆ ಬಿಜೆಪಿಗೆ ಬಂದಂತ ಆರ್ ಶಂಕರ್ ಅವ್ರನ್ನ ಕೈ ಬಿಟ್ಟಿದ್ದಾರೆ, ಶ್ರೀಮಂತ ಪಾಟೀಲ್ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಇದು ಎಲ್ಲ ಒಂದು ಕಡೆ ಹೌದು, ಇಬ್ಬರನ್ನೂ ಕೂಡ ತಗೊಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ 4-5 ಸಚಿವರು ನಮ್ಮ ಜೊತೆ ತಗೊಂಡೋಗಂಥ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಸರ್ಕಾರ ಎಲ್ಲ ಒಂದು ಕಡೆ ಒಂದು ಮರ್ಜಿಯ ಸರ್ಕಾರ ಆಗುತ್ತೆ, ಯಡಿಯೂರಪ್ಪನವರ ನೆರಳಿನ ಸರ್ಕಾರ ಆಗುತ್ತೆ ಅಂತ ಹೇಳಿ ಅನ್ಸುತ್ತಾ? ಖಂಡಿತವಾಗಿಲ್ಲ, ಆ ರೀತಿಯಾಗಿ ಯಾವತ್ತೂ ಇಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಹಿರಿಯರಾದಂಥ ಯಡಿಯೂರಪ್ಪನವರು ಖಂಡಿತವಾಗಿ ಸಂಪೂರ್ಣವಾದ ಸಹಕಾರ ಕೊಡೋ ಮುಖೇನ ಈ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸ ಅವ್ರಿಗೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಮುಂದಿನ ಚುನಾವಣೆಗಳನ್ನ ಎದುರಿಸುವಂಥದ್ದು ನಮ್ಮ ಮುಂದೆ ಇದೆ ಸವಾಲು. ಆ ಸವಾಲುಗಳನ್ನು ಎದುರಿಸಿ ಮುಂದೆ ಭಾರತೀಯ ಜನತಾ ಪಕ್ಷವನ್ನು ಮರುಸ್ಥಾಪನೆ ಮಾಡುವಂಥ ಕೆಲಸ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಮಾಡ್ತೇವೆ. ಇವಿಷ್ಟು ನೂತನ ಸಚಿವ ಬೈರತಿ ಬಸವರಾಜರವರ ಅಭಿಪ್ರಾಯ. ನಾನು ನಗರಾಭಿವೃದ್ಧಿ ಖಾತೆಯನ್ನು ನಿಭಾಯಿಸಿದೆ, ಹಾಗಾಗಿ ಅದೇ ಖಾತೆ ಕೊಟ್ಟರೆ ಅನುಕೂಲ ಎಂಬ ಮಾತನ್ನು ಕೂಡ ಹೇಳಿದರು. ರಾಜಭವನದಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.